ಎಲ್ಲರಿಗೂ ಶಲೋಮ್. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ ವಚನ 7ರಿಂದ ಓದಿಕೊಳ್ಳೋಣ ಬನ್ನಿ. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟು ಕುಂಟನಾಗಿದ್ದು ಎಂದಿಗೂ ನಡೆಯಲಾರದೆ ಕೂತುಕೊಂಡವನಾಗಿ ಇದ್ದನು. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ, ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು, ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ಪೌಲನು ಮಾಡಿದ್ದನ್ನು ಗುಂಪು ಕೂಡಿದ್ದ ಜನರು ನೋಡಿ, ಲುಕವೋನ್ಯ ಭಾಷೆಯಲ್ಲಿ, ದೇವತೆಗಳು ಮನುಷ್ಯರ ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಕೂಗಾಡಿದರು. ಬರ್ನಬನನ್ನು ದ್ವೈಸ್ ದೇವರೆಂತಲೂ, ಪೌಲನು ಮಾತಾಡುವುದರಲ್ಲಿ ಮುಖ್ಯನಾದ್ದರಿಂದ ಅವನನ್ನು ಹೆರ್ಮೆ ದೇವರೆಂತಲೂ ಹೆಸರಿಟ್ಟರು. ಊರ ಮುಂದಿದ್ದ ದೌಸ್ ದೇವರ ದೇವಸ್ಥಾನದ ಪೂಜಾರಿಯ ಎತ್ತುಗಳನ್ನು, ಹೂವಿನ ಹಾರಗಳನ್ನು ಊರ ಬಾಗಿಲಿನ ಹತ್ತಿರಕ್ಕೆ ತಂದು ಜನರೊಂದಿಗೆ ಸೇರಿ ಅವರಿಗೆ ಬಲಿ ಕೊಡಬೇಕೆಂದಿದ್ದನು. ಆಗ ಅಪೊಸ್ತಲನಾದ ಪೌಲನು ಬರ್ನಬನು ಈ ಸಂಗತಿಯನ್ನು ಕೇಳಿ ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಜನರೇ, ನೀವು ಮಾಡುವುದೇನು? ನಾವೂ ಸಹ ಮನುಷ್ಯರು, ನಿಮ್ಮಂಥ ಸ್ವಭಾವವುಳ್ಳವರು. ನೀವು ಈ ವ್ಯರ್ಥವಾದ ಕೆಲಸಗಳನ್ನು ಬಿಟ್ಟು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಿಸಿರುವ ಜೀವಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುವವರಾಗಿದ್ದೇವೆ ಅನ್ನುತ್ತಾನೆ. ಲುಸ್ತ್ರಕ್ಕೆ ಹೋಗುತ್ತಾರೆ, ಸುವಾರ್ತೆಯನ್ನು ಪ್ರಕಟಿಸುತ್ತಾರೆ. ಫಲಿತವಾಗಿ ಏನಾಯ್ತು? ಅಲ್ಲಿರುವಂಥ ಜನರು, ಬೇರೆ ಪ್ರಾಂತ್ಯದಿಂದ ಬಂದಂತಹ ಶತ್ರುಗಳು ಪೌಲನನ್ನು ಸಾಯುವಷ್ಟು ಹೊಡೆಯುತ್ತಾರೆ. ಎಂದೇ ಆಗಲಿ ಮಾತಾಡುವಾಗ, ಪೌಲನೇ, ನೀನು ಬಹಳ ಪ್ರಾಂತ್ಯಗಳಿಗೆ ಹೋಗಿದೆಯಲ್ಲವೇ, ಲುಸ್ತ್ರಕ್ಕೂ ಹೋಗಿದೆಯಲ್ಲವೇ ಅಂದಾಗ, ಈಗ ಲುಸ್ತ್ರದ ಬಗ್ಗೆ ಮಾತಾಡಬೇಡಿ. ಯಾಕೆ? ಅದಕ್ಕಾಗಿ ಅದು ನನ್ನ ಜೀವಿತದಲ್ಲಿ ಒಂದು ಕಹಿ ಅನುಭವ ಉಂಟು ಮಾಡಿತು. ಯಾಕೆ? ಏನಾಯಿತು? ಅಲ್ಲಿಗೆ ಹೋಗಿ ಸುವಾರ್ತೆ ಸಾರಿದರೆ ಸಾಯುವಷ್ಟು ಹೊಡೆದಿದ್ದಾರೆ. ಇಡೀ ಮೈಯೆಲ್ಲ ಗಾಯಗೊಂಡವನಾಗಿ ಆ ಊರನ್ನು ಬಿಟ್ಟು ಬರಬೇಕಾಯ್ತು. ಪ್ರಾಣ ಹಿಡಿತದಲ್ಲಿಟ್ಕೊಂಡು ಓಡಿ ಬರಬೇಕಾಯ್ತು. ಲುಸ್ತ್ರ ನನ್ನ ಜೀವಿತದಲ್ಲಿಯೇ ಒಂದು ಕಹಿ ಅನುಭವವಾಗಿದೆ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವಿತದಲ್ಲಿ ಕೆಲವೊಂದು ಕಹಿ ಅನುಭವ ನಾವು ಹಾದು ಹೋಗುತ್ತೇವೆ. ಆದರೆ ಆ ಕಹಿ ಅನುಭವಗಳ ಹಿಂದೆ ದೇವರು ಅಡಗಿಸಿಟ್ಟಿರುವಂತಹ ಭಾಗ್ಯ ಏನಾಗಿದೆ ಎಂದು ನಾವು ಕೇವಲ ಕಾಲ ಕ್ರಮೇಣವಾಗಿ ಮಾತ್ರವೇ ತಿಳಿದುಕೊಳ್ಳಲು ಸಾಧ್ಯ. ಲುಸ್ತ್ರದಲ್ಲಿ ಏನ್ ಜರುಗಿತು? ಅದೇ ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 36ನೇ ವಚನ. ಕೆಲವು ದಿವಸಗಳಾದ ಮೇಲೆ ಪೌಲನು ಬರ್ನಬನಿಗೆ, ನಾವು ಕರ್ತನ ವಾಕ್ಯವನ್ನು ಸಾರಿದ ಎಲ್ಲಾ ಊರುಗಳಿಗೆ ತಿರುಗಿ ಹೋಗಿ ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದನು. ಅವರನ್ನು ನೋಡೋಣ ಎಂಬುದಾಗಿ ಪೌಲನು ಬರ್ನಬನಿಗೆ ಹೇಳುತ್ತಾನೆ. ಇಲ್ಲಿ ಪೌಲನು ಬರ್ನಬನಿಗೆ ಹೇಳುತ್ತಾನೆ, ಬರ್ನಬನೇ, ನಾವು ಗತಕಾಲದಲ್ಲಿ ಯಾವ ಯಾವ ಪ್ರಾಂತ್ಯಗಳಿಗೆ, ಪಟ್ಟಣಗಳಿಗೆ ಹೋಗಿ ಸುವಾರ್ತೆ ಸಾರಿದೇವೋ ಆ ಪ್ರಾಂತ್ಯಗಳಿಗೆ ಮತ್ತೆ ಹೋಗೋಣ. ನಾವು ಪ್ರಕಟಿಸಿರುವಂತಹ ಸುವಾರ್ತೆಯ ಪ್ರತಿಫಲ ಏನಾಗಿದೆ ಎಂದು ನೋಡೋಣ. ನಾವು ಮಾಡಿರುವ ಸೇವೆ, ಸ್ಥಾಪಿಸಿರುವ ಸಭೆ ಹೇಗಿವೆ ನೋಡೋಣ. ಬರ್ನಬ, ಅಲ್ಲಿಗೆ ಹೋಗೋಣವೇ? ಬರ್ನಬ ಹೇಳ್ತಾನೆ, ಖಚಿತವಾಗಿ ಹೋಗೋಣ, ತಪ್ಪದೆ ಹೋಗೋಣ. ಈ ರೀತಿಯಾಗಿ ಇವರಿಬ್ಬರು ಹೊರಡುತ್ತಾರೆ. ಪ್ರಿಯರೇ, ಲುಸ್ತ್ರಕ್ಕೆ ಬರುವಾಗ ಭಯ. ಅಲ್ಲಿ ಮತ್ತೆ ಏನ್ ಮಾಡ್ತಾರೋ? ಲುಸ್ತ್ರಕ್ಕೆ ಬರುವಾಗ ಭಯ. ಮತ್ತೆ ಎಂತಹ ಕಹಿ ಅನುಭವ ಹಾದು ಹೋಗಬೇಕಾಗ್ತದೋ ಅಂದುಕೊಂಡು ಲುಸ್ತ್ರಕ್ಕೆ ಬರ್ತಾರೆ. ಆದರೆ ಜರುಗಿದೇನ್ ಗೊತ್ತಾ? ಒಂದು ಅದ್ಭುತ. ಯಾವುದು ಆ ಅದ್ಭುತ? ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ಪೌಲ ಬರ್ನಬ ಲುಸ್ತ್ರಕ್ಕೆ ಬಂದು ವಾಕ್ಯವನ್ನು ಸಾರುತ್ತಿರುವಾಗ ಅವರಿಗೊಂದು ಸತ್ಯ ಗೊತ್ತಿರಲಿಲ್ಲ. ಯಾವುದು ಆ ಸತ್ಯವೆಂದರೆ, ಆ ವಾಕ್ಯ ಕೇಳುವಂಥವರೊಳಗೆ ಒಬ್ಬ ಯೌವನಸ್ಥನಿದ್ದನು. ಪೌಲ ಬರ್ನಬ ಪ್ರಕಟಿಸುತ್ತಿರುವ ವಾಕ್ಯವನ್ನು ಒಬ್ಬ ಯೌವನಸ್ಥನು ಕೇಳ್ತಾನೆ. ಅವನ ಜೀವಿತದಲ್ಲಿ ಆ ದಿನ ವಾಕ್ಯ ಬಿತ್ತಲ್ಪಟ್ಟಿತು. ಅಷ್ಟೇ ಅಲ್ಲ, ಆ ಯೌವನಸ್ಥನು ಕೂಡ ರಕ್ಷಿಸಲ್ಪಟ್ಟ. ಆ ವಿಷಯ ಪೌಲನಿಗೂ ಗೊತ್ತಿಲ್ಲ, ಬರ್ನಬನಿಗೂ ಗೊತ್ತಿಲ್ಲ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯ 1ನೇ ವಚನ. ಪೌಲನು ದೆರ್ಬೆಗೂ ಲುಸ್ತ್ರಕ್ಕೂ ಬಂದನು. ಅಲ್ಲಿ ತಿಮೋತಿಯನೆಂಬ ಒಬ್ಬ ಶಿಷ್ಯನಿದ್ದನು. ಅವನು ಕ್ರಿಸ್ತನನ್ನು ನಂಬಿದ್ದ ಒಬ್ಬ ಯೆಹೂದ್ಯಳ ಮಗನು. ಅವನ ತಂದೆ ಗ್ರೀಕ್ ದೇಶಸ್ಥನು. ಅವನ ವಿಷಯವಾಗಿ ಲುಸ್ತ್ರದಲ್ಲಿಯೂ ಇಕೋನ್ಯದಲ್ಲಿಯೂ ಇದ್ದ ಸಹೋದರರು ಒಳ್ಳೆ ಸಾಕ್ಷಿಯನ್ನು ಹೇಳುತ್ತಿದ್ದರು.
ಯಾರಂತೆ? ತಿಮೋತಿ. ಲುಸ್ತ್ರದಲ್ಲಿರುವಂತಹ ತಿಮೋತಿ ಎಂಬ ಒಬ್ಬ ಯವನಸ್ಥನು ಅವರು ತಿರುಗಿ ಬರೋಷ್ಟೊತ್ತಿಗೆ ಒಬ್ಬ ಸಾಧಾರಣನಾದ ಕ್ರೈಸ್ತನಾಗಿರಲಿಲ್ಲ, ಶಿಲುಬೆಯ ಸೈನಿಕನಾಗಿ ಯೇಸುವಿನ ಶಿಷ್ಯನಾಗಿ ತಯಾರಾದ. ಯಾರು ಇವನನ್ನು ರಕ್ಷಣೆಗೆ ನಡೆಸಿದ್ರು? ಯಾರು? ತಿಮೋತಿಯನಿಗೆ ಆತ್ಮಿಕ ತಂದೆ. ನೋಡೋಣ ಬನ್ನಿ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. ನಂಬಿಕೆಯ ವಿಷಯದಲ್ಲಿ ನನ್ನ ನಿಜ ಕುಮಾರನಾಗಿರುವ ತಿಮೋತಿಯನಿಗೆ ಶುಭವನ್ನು ಕೋರಿ ಬರೆಯುವುದೇನೆಂದರೆ, ನಂಬಿಕೆಯ ವಿಷಯದಲ್ಲಿ ನೀನು ನನ್ನ ಮಗನಾಗಿದ್ದಿ. ಭೌತಿಕವಾಗಿ ಒಬ್ಬ ತಂದೆ ಇರುತ್ತಾನೆ, ಆದರೆ ಯಾರು ವಾಕ್ಯವನ್ನು ಪ್ರಕಟಿಸಿ ಸತ್ಯದಲ್ಲಿ ನಡೆಸುತ್ತಾರೋ, ಆ ವ್ಯಕ್ತಿಯ ಆತ್ಮೀಕ ಜೀವಿತವನ್ನು ಪ್ರಭಾವಗೊಳಿಸುತ್ತಾರೋ ಅವರಿಗೇನನ್ನುತ್ತಾರೆ ಹೇಳಿ? ಆತ್ಮೀಕ ತಂದೆ. ಶಾರೀರಿಕವಾದ ತಂದೆ ಇರುತ್ತಾನೆ, ಹಾಗೆಯೇ ಆತ್ಮೀಕ ತಂದೆ ಕೂಡ ಇರುತ್ತಾನೆ. ತಿಮೋತಿಯನಿಗೆ ಆತ್ಮಿಕ ತಂದೆ ಯಾರು ಗೊತ್ತಾ? ಪೌಲನು. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ ಓದುತ್ತಿದ್ದೇನೆ. 1ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿರುವ ಜೀವ ವಾಗ್ದಾನವನ್ನು ತಿಳಿಯಪಡಿಸುವುದಕ್ಕೋಸ್ಕರ ದೇವರ ಚಿತ್ತಾನುಸಾರವಾಗಿ ಕ್ರಿಸ್ತ ಯೇಸುವಿನ ಅಪೋಸ್ತಲನಾದ ಪೌಲನು ತನ್ನ ಪ್ರಿಯ ಕುಮಾರನಾದ ತಿಮೋತಿಯನಿಗೆ ಶುಭವೆಂದು ಕೋರುತ್ತಾ ಬರೆದದ್ದು. ತಿಮೋತಿ, ನನ್ನ ಆತ್ಮೀಕ ಮಗನೇ. ಅಂದರೆ ತಿಮೋತಿ ಪೌಲನು ಪ್ರಕಟಿಸಿರುವ ವಾಕ್ಯದಿಂದ ರಕ್ಷಿಸಲ್ಪಟ್ಟಿದ್ದ. ಯಾವಾಗ? ಮೊಟ್ಟಮೊದಲ ಸಾರಿ ಪೌಲನು ಲುಸ್ತ್ರ ಎಂಬ ಪಟ್ಟಣಕ್ಕೆ ಬಂದಾಗ ಅಲ್ಲಿ ಒಂದು ಜನರ ಗುಂಪಿತ್ತಲ್ಲವೇ? ಆ ಗುಂಪಿನಲ್ಲಿ ಒಬ್ಬನಾಗಿದ್ದ ಈ ತಿಮೋತಿ. ಆದರೆ ಆ ದಿನ ಪೌಲನು ಪ್ರಕಟಿಸಿರುವಂತಹ ವಾಕ್ಯ ಅದು ಯಾರಿಗೂ ಪ್ರಭಾವ ಬೀರಿಲ್ಲ ಎಂದು ಅವನು ಅಂದುಕೊಂಡಿದ್ದ. ಯಾರೂ ರಕ್ಷಿಸಲ್ಪಟ್ಟಿಲ್ಲ ಎಂದು ಅವನು ಅಂದುಕೊಂಡ. ನನಗುಳಿದಿರೋದೆಲ್ಲ ಒಂದೇ, ಏನುಳಿದಿದೆ? ಕೇವಲ ಕಹಿ ಅನುಭವ ಉಳಿದಿದೆ ಅಂದುಕೊಂಡ. ಆದರೆ ಕೆಲವು ದಿವಸಗಳಾದ ನಂತರ ಮತ್ತೆ ಲುಸ್ತ್ರಕ್ಕೆ ಹೋಗಿ ನೋಡಿದರೆ ಅಲ್ಲಿ ಒಂದು ಸಭೆಯೇ ಕೂಡಿ ಬರ್ತಾಯಿತ್ತು ಪ್ರಿಯರೇ. ಅಲ್ಲಿ ಒಂದು ಆತ್ಮೀಕರ ಸಮೂಹ ಕೂಡಿ ಬರ್ತಾಯಿತ್ತು. ಅಲ್ಲಿ ತಿಮೋತಿ ಎಂಬ ಒಬ್ಬ ಯವನಸ್ಥನು ಶಿಲುಬೆಯ ಸೈನಿಕನಾಗಿ ಕ್ರಿಸ್ತೇಸುವಿನ ಶಿಷ್ಯನಾಗಿ ತಯಾರಾಗಿದ್ದ ಪ್ರಿಯರೇ. ಅವನ ತಂದೆ ಗ್ರೀಕ್ ದೇಶಸ್ಥನು. ಅವನ ತಂದೆ ರಕ್ಷಣೆ ಹೊಂದಿರುವಂತೆ ನಾವು ಕಾಣುವುದೇ ಇಲ್ಲ. ಅಂದರೆ ಅನ್ಯ ಸಂಪ್ರದಾಯದಿಂದ ತುಂಬಿಕೊಂಡಿರುವ ಒಬ್ಬ ತಂದೆಗೆ ಹುಟ್ಟಿದವನಾಗಿದ್ದ ಈ ತಿಮೋತಿ. ಆದರೆ ತಿಮೋತಿಯ ತಾಯಿ ದೇವರ ವಾಕ್ಯ ವಿನಯದಿಂದ ಕೇಳಿ ವಿಶ್ವಾಸವಿಟ್ಟು ವಿಧೇಯತೆ ತೋರಿಸಿ ವಿಶ್ವಾಸಿಯಾಗಿ ತನ್ನ ಜೀವಿತವನ್ನು ಪ್ರಾರಂಭಿಸುತ್ತಾಳೆ. ತಾಯಿ ವಿಶ್ವಾಸಿಯಾಗಿದ್ದು ಅವಳು ಮಾಡಿರುವಂತಹ ಪ್ರಾರ್ಥನೆಯ ಫಲಿತವಾಗಿ ತಿಮೋತಿ ಕೂಡ ಒಬ್ಬ ಅದ್ಭುತವಾದ ವಿಶ್ವಾಸಿಯಾಗಿ ತಯಾರಾಗ್ತಾನೆ. ತಾಯಿ ಎಂದರೆ ತಾಯಿಯಾಗಿ ನಿಮ್ಮ ಪ್ರಾರ್ಥನೆ, ತಂದೆ ಎಂದರೆ ತಂದೆಯಾಗಿ ನಿಮ್ಮ ಪ್ರಾರ್ಥನೆ ನಿಮ್ಮ ಮಕ್ಕಳಿಗೆ ಬಹಳ ಪ್ರಭಾವ ಬೀರುತ್ತೆ ಎಂಬ ವಾಸ್ತವ ಮರೆಯಬೇಡಿರಿ. ಗತದಲ್ಲಿ ಅದೇ ಪ್ರಾಂತ್ಯಕ್ಕೆ ಪೌಲನು ಬಂದಾಗ ದೊಡ್ಡ ಜಗಳ ಆಗಿತ್ತು. ಪೌಲನನ್ನು ಬರ್ನಬನನ್ನು ಭಯಂಕರವಾಗಿ ಹಿಂಸೆಗೊಳಿಸಿ ಹೊಡೆಯುತ್ತಾರೆ. ಆ ಪ್ರಾಂತ್ಯದಲ್ಲೆಲ್ಲ ಆ ವಿಷಯ ಗೊತ್ತು. ಯಾರೋ ಪೌಲನಂತೆ, ಯಾರೋ ಬಾರ್ನಬ ಅಂತೆ ಈ ಪ್ರಾಂತ್ಯಕ್ಕೆ ಬಂದು ಸುವಾರ್ತೆಯನ್ನು ಪ್ರಕಟಿಸಿದಾರಂತೆ. ಅವರಿಗೆ ಸಂಬಂಧಪಟ್ಟ ದೇವರ ಕುರಿತು ಮಾತಾಡಿದಾರಂತೆ. ಅವರನ್ನು ಸಾಯುವಷ್ಟು ಹೊಡೆದಿದ್ದಾರಂತೆ. ಅವರು ಸತ್ತಿದ್ದಾರೆ ಅಂದುಕೊಂಡು ಅವರ ಕಾಲಿಗೆ ಹಗ್ಗ ಕಟ್ಟಿ ಊರು ಹೊರಗೆ ಎಳ್ಕೊಂಡು ಹೋದ್ರಂತೆ ಎನ್ನುವುದು ಅಲ್ಲಿನ ಪ್ರಚಾರ. ಆ ವಿಷಯವನ್ನು ಖಂಡಿತವಾಗಿ ತಿಮೋತಿ ನೋಡಿರ್ತಾನೆ. ತಿಮೋತಿಯ ತಾಯಿ ಕೂಡ ಕಣ್ಣಾರೆ ನೋಡಿರ್ತಾಳೆ. ಪೌಲ ಬರ್ನಬ ಅವರು ಸುವಾರ್ತೆ ಪ್ರಕಟಿಸುವುದನ್ನು ಅವರು ಕೇಳುತ್ತಾರೆ. ದೇವರ ನಾಮದಲ್ಲಿ ಅದ್ಭುತ ಮಾಡುವುದನ್ನು ನೋಡ್ತಾರೆ. ಆ ದಿನ ಅವರು ನಂಬಿಕೆ ಇಡುತ್ತಾರೆ. ಅದೇ ಸಮಯದಲ್ಲಿ ಅವರನ್ನು ಸಾಯುವಷ್ಟು ಹೊಡೆಯುವುದನ್ನು ಕೂಡ ನೋಡ್ತಾರೆ. ತಿಮೋತಿಯ ತಾಯಿ ಖಚಿತವಾಗಿ ಅಂದುಕೊಂಡಿರ್ತಾಳೆ, ಪಾಪ ಇವರು ಬಂದು ಸುವಾರ್ತೆ ಪ್ರಕಟಿಸಿ ಹೋಗಿದ್ದಾರೆ. ಹಾಗೆ ಸುವಾರ್ತೆ ಪ್ರಕಟಿಸಿರುವಂತಹ ಪುಣ್ಯಕ್ಕಾಗಿ ಅವರನ್ನು ಸಾಯುವಷ್ಟು ಹೊಡೆದ್ರು. ಅವರಿಗೆ ಎಲ್ಲೂ ಸುಖ ಇರಲ್ಲ, ಎಲ್ಲಿಯೂ ಸೌಖ್ಯವಿರಲ್ಲ, ಎಲ್ಲಿಯೂ ಸಂತೋಷವಿರಲ್ಲ. ಎಲ್ಲಿಗೆ ಹೋಗಿ ಸುವಾರ್ತೆ ಪ್ರಕಟಿಸಿದರೂ ಕೂಡ ಹೀಗೆ ಸಾಯುವಷ್ಟು ಹೊಡೆಯುತ್ತಾರೆ. ಹೀಗೆಯೇ ಬದುಕಲಾರದಂತೆ ಮಾಡ್ತಾರೆ. ಅಯ್ಯೋ, ಈ ಸೇವಕರುಗಳಿಗೆ ಎಲ್ಲಿದೆ ಕ್ಷೇಮ? ಈ ಸೇವಕರಿಗೆ ಎಲ್ಲಿದೆ ಭದ್ರತೆ? ಎಂದು ಹೀಗೆ ಅವಳು ಖಚಿತವಾಗಿ ತನ್ನ ಮನದೊಳಗೆ ನೊಂದುಕೊಂಡಿರಬಹುದು. ಆದರೆ ಕೆಲವು ದಿನಗಳಾದ ಮೇಲೆ ಪೌಲ ಬರ್ನಬ ಕ್ಷೇಮಕರವಾಗಿ ಲುಸ್ತ್ರಕ್ಕೆ ಬಂದ ನಂತರ ಗತಕಾಲದಲ್ಲಿ ಅವರು ಬಂದು ಮಾಡಿರುವಂತಹ ಸೇವೆಯ ಪ್ರತಿಫಲವನ್ನು ಅವರು ಕಣ್ಣಾರೆ ಈಗ ನೋಡ್ತಿದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಕೂಡ ಕಹಿ ಅನುಭವ ಹಾದು ಹೋಗ್ತಾ ಇರಬಹುದು. ಊಹಿಸಲಾರದಂತಹ ಒಂದು ಪರಿಣಾಮ ಹಾದು ಹೋಗ್ತಾ ಇರಬಹುದು. ಆದರೆ ಚಿಂತಿಸಬೇಡಿ, ಸ್ವಲ್ಪ ಕಾಲವಾದ ನಂತರ ಆ ಕಹಿ ಅನುಭವವೇ ನಿಮ್ಮ ಜೀವಿತದಲ್ಲಿ ಮಧುರವಾದಂತಹ ಆಶೀರ್ವಾದವನ್ನಾಗಿ ದೇವರು ಮಾರ್ಪಡಿಸುತ್ತಾರೆ.
ನನ್ನ ಜೀವಿತದಲ್ಲಿ ಎಷ್ಟೋ ಕಹಿ ಅನುಭವ ಹಾದೋದೆ, ಆದರೆ ಅವುಗಳನ್ನೆಲ್ಲ ದೇವರು ಆಶೀರ್ವಾದವಾಗಿ ಮಾರ್ಪಡಿಸಿದ್ದಾರೆ. ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ, ಪೌಲನ ಜೀವಿತದಲ್ಲಿ ಕೂಡ, ಬರ್ನಬನ ಜೀವಿತದಲ್ಲಿ ಕೂಡ ನೋಡಿರಿ. ಗತಕಾಲದಲ್ಲಿ ಅವರು ಮಾಡಿರುವಂತಹ ಸೇವೆಗೆ ಪ್ರತಿಫಲ ಅವರು ನೋಡುವುದಿಲ್ಲ ಅಂದುಕೊಳ್ತಾರೆ. ಆದರೆ ನಂತರ ಅವರು ಹೋಗಿ ನೋಡಿದರೆ ಅವರು ಬಿತ್ತಿದ ಬೀಜಗಳು ಫಲಿಸುತ್ತವೆ. ತಿಮೋತಿಯನ್ನು ನೋಡ್ತಾನೆ, ಎಷ್ಟು ಚುರುಕಾಗಿದ್ದಾನೆಂದು ನೋಡುತ್ತಾನೆ, ಎಷ್ಟು ಆತ್ಮಿಕವಾಗಿದ್ದಾನೆಂದು ನೋಡ್ತಾನೆ, ಎಷ್ಟು ಉತ್ಸಾಹದಿಂದಿದ್ದಾನೆಂದು ಪೌಲನು ನೋಡ್ತಾನೆ. ಪೌಲನು ನೋಡಿ ಹೇಳ್ತಾನೆ, ಮಗನೇ ತಿಮೋತಿ, ನೀನು ನನ್ನೊಂದಿಗೆ ಬಂದು ಸೇವೆಯಲ್ಲಿ ಪಾಲ್ಗೊಳ್ಳುವಿಯಾ? ನನ್ನೊಂದಿಗೆ ಬಂದು ಸೇವೆಯಲ್ಲಿ ನೀನು ಕೂಡ ಪಾಲ್ಗೊಳ್ಳುವಿಯಾ ಎಂದು ಕೇಳಿರುತ್ತಾನೆ. ಹಾಗೆ ಕೇಳಿದಾಗ ಖಚಿತವಾಗಿ ತಿಮೋತಿ ಏನ್ ಮಾಡಿರ್ತಾನೆ ಹೇಳಿ? ತಾಯಿಗೆ ಕೇಳ್ತಾನಲ್ಲವೇ, ಅಮ್ಮ, ನನ್ನ ಆತ್ಮಿಕ ತಂದೆಯಾಗಿರುವ ಪೌಲನು ತನ್ನೊಡನೆ ಸೇವೆಗೆ ನನ್ನನ್ನು ಕರೆದೊಯ್ತೇನೆ ಅನ್ನುತ್ತಿದ್ದಾರೆ, ನನಗೆ ಹೋಗನ್ನುತ್ತೀಯಾ? ಆ ತಾಯಿಗೆ ಚೆನ್ನಾಗಿ ಗೊತ್ತು, ಪೌಲನೊಂದಿಗಾಗಲಿ ಬರ್ನಬನೊಂದಿಗಾಗಲಿ ಯಾರಾದರೂ ಸೇವೆಗೆ ಹೋಗುವುದಾದರೆ ಅವರಿಗೆ ಪೆಟ್ಟುಗಳು ತಪ್ಪಿದಲ್ಲವೆಂದು. ಇವರು ಎಲ್ಲಿಗೇ ಹೋದರೂ ಅಲ್ಲಿ ಒಂದು ದಂಡು ಎದ್ದೇಳುತ್ತೆ. ಇವರು ಎಲ್ಲಿಗೆ ಹೋಗ್ತಾರೆ ಅಲ್ಲಿ ವ್ಯತಿರೇಕತೆಗಳು ಎದ್ದೇಳ್ತವೆ. ಅವರು ಪ್ರಕಟಿಸುವ ಸುವಾರ್ತೆಯನ್ನು ಅಂಗೀಕರಿಸುವವರಿಗಿಂತಲೂ ಅವರು ಪ್ರಕಟಿಸುವ ಸುವಾರ್ತೆ ವ್ಯತಿರೇಕಿಸುವವರೇ ಹೆಚ್ಚಾಗಿ ಎದ್ದೇಳ್ತಾರೆ. ಆ ತಾಯಿಯ ಕಣ್ಮುಂದೆಯೇ ಪೌಲನಿಗೆ ಭಯಂಕರವಾಗಿ ಹೊಡೆಯುತ್ತಾರೆ, ಕಲ್ಲೆಸೆದು ಹೊಡೆಯುತ್ತಾರೆ, ಸಾಯುವಷ್ಟು ಹೊಡೆದಿದ್ದಾರೆ. ಅಂತಹ ಪೌಲನೊಂದಿಗೆ ಏಕೈಕ ಮಗನನ್ನು ಹೊಂದಿಕೊಂಡಿರುವ, ಇಲ್ಲವೇ ಒಬ್ಬನೇ ಮಗನನ್ನು ಹೊಂದಿಕೊಂಡಿರುವ ತಿಮೋತಿಯ ತಾಯಿ ಕಳಿಸ್ಲಿಕ್ಕಾಗತ್ತಂತೀರಾ? ಒಮ್ಮೆ ಆಲೋಚಿಸಿ. ಮಗನೇ, ಸೇವೆ ಮಾಡಲು ಇಚ್ಛಯಿಸುವುದಾದರೆ ಇಲ್ಲಿಯೇ ಮಾಡು, ಇದೇ ಊರಲ್ಲಿ ಮಾಡು ಮಗನೇ. ದೇವರು ನಿನಗೆ ಕೊಟ್ಟ ಸೇವೆಯನ್ನು ಮಾಡು ಮಗನೇ. ಪೌಲನೊಂದಿಗೆ ಹೋಗಬೇಡ. ಯಾಕೆ ಹೋಗಬಾರ್ದು ಮಮ್ಮಿ? ಹೋಗೋದು ಕ್ಷೇಮ ಅಲ್ಲ ಮಗನೇ. ಪೌಲನೊಂದಿಗೆ ನೀನು ಹೋಗುವುದಾದರೆ ನೀನು ತಿರುಗಿ ಬರುತ್ತಿ ಎಂಬ ನಂಬಿಕೆ ನನಗೆ ಇರೋದಿಲ್ಲ ಮಗನೇ. ಇಷ್ಟೊಂದು ತಿಳ್ಕೊಂಡ ನಂತರ ನನ್ನ ಮಗನಾದ ನಿನ್ನನ್ನು ಕಳೆದುಕೊಳ್ಳೋದಿಲ್ಲ ಮಗನೇ. ಹಾಗಾಗಿ ದಯವಿಟ್ಟು ಪೌಲನೊಂದಿಗೆ ನೀನು ಹೋಗಬೇಡ ಎಂಬುದಾಗಿ ಆ ತಾಯಿ ಹೇಳಿದಾಳಂದ್ಕೊಳ್ತೀರಾ? ಇಲ್ಲ ಪ್ರಿಯರೇ, ಆ ತಾಯಿಗೆ ಗೊತ್ತು, ತಿಮೋತಿಯನು ಒಂದು ವೇಳೆ ಪೌಲನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುವುದಾದರೆ ತನ್ನ ಮಗನ ಜೀವಿತಕ್ಕೆ ಯಾವ ಭದ್ರತೆ ಇಲ್ಲ ಎಂದು. ತಿರುಗಿ ಬರ್ತಾನೋ ಇಲ್ಲವೋ ಎಂಬುದಾಗಿ ಕೂಡ ಗೊತ್ತಿರಲಿಲ್ಲ. ಆದರೆ ಆ ತಾಯಿ ಒಂದು ತೀರ್ಮಾನ ತೆಗೆದುಕೊಳ್ತಾಳೆ. ಏನೆಂದು ಗೊತ್ತಾ? ಹೋಗು ಮಗನೇ, ಅಷ್ಟೊಂದು ದೊಡ್ಡ ಸೇವಕನೊಂದಿಗೆ ಸೇರಿ ನೀನು ಸೇವೆ ಮಾಡುವಂಥದ್ದು ಅದಕ್ಕಿಂತಲೂ ದೊಡ್ಡ ಭಾಗ್ಯ ಮತ್ತೇನಿದೆ? ಸಂತೋಷದಿಂದ ಹೋಗು ಎಂದು ಹೇಳಿ ಆ ತಾಯಿ ಕಳಿಸಿಕೊಟ್ಟಳು. ಪ್ರಿಯರೇ, ಆಕೆಗಿರುವ ಒಬ್ಬನೇ ಒಬ್ಬ ಮಗನು ಪ್ರಮಾದದಿಂದ ಕೂಡಿರುವ ಪರಿಚರ್ಯ ಮಾಡುವುದಕ್ಕಾಗಿ, ಪ್ರಾಣಾಪಾಯ ಸ್ಥಿತಿಯನ್ನು ಹಾದುಹೋಗುವ ಪರಿಚರ್ಯ ಮಾಡುವುದಕ್ಕಾಗಿ, ಪ್ರಭು ಯೇಸುವನ್ನು ಪ್ರಕಟಿಸುವ ಪುಣ್ಯಕ್ಕಾಗಿ ಪಾಪಿಷ್ಠರ ಕೈಯಿಂದ ಪ್ರಾಣ ಕಳೆದುಕೊಳ್ಳಬೇಕಾಗುತ್ತೆ ಎಂದು ತಿಳಿದುಕೊಂಡರೂ ಕೂಡ ಆ ತಾಯಿ ತನ್ನ ಮಗನನ್ನು ಕಳಿಸಿಕೊಡುತ್ತಾಳೆ. ಪ್ರಿಯ ಸಹೋದರ ಸಹೋದರಿಯರೇ, ಕೇಳ್ತಿದ್ದೇನೆ, ನಿಜವಾಗಲೂ ನಾವು ದೇವರ ಸೇವೆಯನ್ನು ಪ್ರೀತಿಸುವವರಾಗಿದ್ದೇವಾ? ನಿಜವಾಗಲೂ ನಾವು ದೇವರ ಸಭೆಯನ್ನು ಪ್ರೀತಿಸುವವರಾಗಿದ್ದೇವಾ? ನಿಜವಾಗಲೂ ದೇವರ ಸೇವಕರನ್ನು ನಾವು ಪ್ರೀತಿಸುವವರಾಗಿದ್ದೇವಾ? ಒಮ್ಮೆ ಆಲೋಚಿಸಿ ನೋಡಿ. ಸೇವಕರೇ ಇಲ್ಲದೇ ಇರುವುದಾದರೆ ಸುವಾರ್ತೆ ಪ್ರಕಟಿಸಲ್ಪಡೋದಿಲ್ಲ. ಸುವಾರ್ತೆ ಪ್ರಕಟಿಸಲಾರದೇ ಇದ್ದರೆ ಸೇವೆ ಸ್ಥಾಪಿಸಲ್ಪಡಲು ಸಾಧ್ಯವಿಲ್ಲ. ಸೇವೆಯೇ ಇಲ್ಲದೇ ಇರುವುದಾದರೆ ಸಭೆಗಳು ಸ್ಥಾಪಿಸಲ್ಪಡೋದಿಲ್ಲ. ಸಭೆಗಳೇ ಸ್ಥಾಪಿಸಲ್ಪಡದೇ ಇರುವುದಾದರೆ ಈ ಲೋಕದಲ್ಲಿ ನಶಿಸಿ ಹೋಗುವವರಿಗೆ ರಕ್ಷಣೆ ಸುವಾರ್ತೆ ಸಿಗುವ ಚಾನ್ಸ್ ಇರೋದಿಲ್ಲ. ನನ್ನ ಮಾತು ನಿಮ್ಗೆ ಅರ್ಥವಾಯ್ತಾ? ಸೇವಕರೇ ಇಲ್ಲದೇ ಇರುವುದಾದರೆ ಸುವಾರ್ತೆ ಪ್ರಕಟಿಸಲು ಅವಕಾಶವಿರಲ್ಲ. ಸುವಾರ್ತೆಯೇ ಪ್ರಕಟಿಸದಿದ್ದರೆ ಸೇವೆಗಳು ಸ್ಥಾಪಿಸಲ್ಪಡೋದಿಲ್ಲ. ಸೇವೆಯೇ ಇಲ್ಲದೇ ಇರುವುದಾದರೆ ಸಭೆಗಳು ಸ್ಥಾಪಿಸಲ್ಪಡೋದಿಲ್ಲ. ಸಭೆಗಳೇ ಸ್ಥಾಪಿಸಲ್ಪಡದೇ ಇರುವುದಾದರೆ ಈ ಲೋಕದಲ್ಲಿ ಮನುಷ್ಯರು ರಕ್ಷಿಸಲ್ಪಡಲು ಸಾಧ್ಯವೇ ಇರೋದಿಲ್ಲ. ಸೇವಕರೊಂದಿಗೆ ಹೋಗುವುದಾದರೆ ನನ್ನ ಮಗನ ಪ್ರಾಣಕ್ಕೆ ಅಪಾಯವೆಂದು ಆ ತಾಯಿ ತನ್ನ ಮಗನನ್ನು ಬಚ್ಚಿಡುವ ಪ್ರಯತ್ನ ಮಾಡಿಲ್ಲ. ಪ್ರಿಯರೇ, ಸಂತೋಷದಿಂದ ದೇವರ ಸೇವೆಗೆ ತನ್ನ ಮಗನನ್ನು ಒಪ್ಪಿಸಿಕೊಡುತ್ತಾಳೆ. ತನ್ನ ಮಗನ ಪ್ರಾಣಕ್ಕೆ ಪ್ರಮಾದ ಇದೆ ಎಂಬುದಾಗಿ ತಿಳಿದುಕೊಂಡರೂ ಕೂಡ. ಈ ದಿನ ನನ್ನ ಪ್ರಶ್ನೆ, ಈ ದಿನದ ಈ ಕಾರ್ಯಕ್ರಮದಲ್ಲಿ ವಾಕ್ಯ ಕೇಳುವಂಥವರಲ್ಲಿ ಅನೇಕರಿಗೆ ಮಕ್ಕಳಿದ್ದಾರೆ. ನಿಮಗೆ ಒಬ್ಬರಾಗ್ಲಿ ಇಬ್ಬರಾಗ್ಲಿ 3 ಜನ ಮಕ್ಕಳಿದ್ದಿರ್ಬೋದು. ಕೇಳ್ತಿದ್ದೇನೆ, ಕನಿಷ್ಠ ಒಬ್ಬರನ್ನಾದರೂ ಜೀವವುಳ್ಳ ದೇವರನ್ನು ಸೇವಿಸುವುದಕ್ಕಾಗಿ ಅರ್ಪಿಸುವಂತಹ, ಸಮರ್ಪಣೆ ಮಾಡಿಕೊಡುವಂತಹ ಮನಸ್ಸು ನಮ್ಮಲ್ಲಿ ಯಾರಿಗಿದೆ? ಎಷ್ಟು ಜನರಿಗಿದೆ? ಒಮ್ಮೆ ಆಲೋಚಿಸಿ. ಪೌಲ ಬರ್ನಬ ಸೇವೆ ಮಾಡುವಂತಹ ಕಾಲದಲ್ಲಿದ್ದಂತಹ ಅಪಾಯಕರವಾದ ಪರಿಸ್ಥಿತಿಗಳು ಈ ದಿನ ನಮ್ಮ ಮಧ್ಯೆ ಇಲ್ಲವಲ್ಲ? ಧೈರ್ಯದಿಂದ ಸುವಾರ್ತೆ ಪ್ರಕಟಿಸಲು ಸಾಧ್ಯವಾಗ್ತಿದೆ. ಕ್ರಿಸ್ತನ ಕುರಿತಾದ ಸುವಾರ್ತೆಯನ್ನು ಪ್ರಚುರಪಡಿಸುತ್ತಿದ್ದೇವೆ. ನೀವು ತಿಳಿದುಕೊಂಡಿರುವ ಸತ್ಯವನ್ನು
ನೀವು ಹಂಚಿಕೊಳ್ಳಲು ಸಾಧ್ಯವಾಗ್ತಿದೆ. ಆದರೆ ಆ ಕಾಲದಲ್ಲಿ ಅಂತಹ ಪರಿಸ್ಥಿತಿ ಇಲ್ಲ ಪ್ರಿಯರೇ. ಯೇಸುಕ್ರಿಸ್ತನ ಮಾತಾಗಲಿ ಸುದ್ದಿಯಾಗಲಿ ಎತ್ತುವುದಾದರೆ ಸಾಯುವಷ್ಟು ಹೊಡೆಯುತ್ತಾ ಇದ್ರು, ಕೊಂದ್ಹಾಕ್ತಾ ಇದ್ರು. ಕೊಂದ್ಹಾಕಿದ್ರೂ ಕೂಡ ಸಾಯುವಷ್ಟು ಹೊಡೆದರೂ ಕೂಡ ಕೇಳುವವರಿರಲಿಲ್ಲ, ಪ್ರಶ್ನಿಸುವವರೂ ಇರಲಿಲ್ಲ. ಅಂತಹ ಪ್ರಮಾದಕರವಾದ ದಿನಮಾನಗಳಲ್ಲಿ ಆ ತಾಯಿ ಏನ್ ಮಾಡಿದಳು ಗೊತ್ತಾ? ತನ್ನ ಮಗನನ್ನು ಸೇವೆಗೆ ಕಳಿಸಿಕೊಡ್ತಾಳೆ. ಎಷ್ಟು ಅದ್ಭುತ ನೋಡಿ. ಕಾರಣ ಗೊತ್ತಾ? ಆಕೆ ಆ ಸೇವಕನನ್ನು ಪ್ರೀತಿಸಿದಳು. ಯಾಕೆ ಆ ಸೇವಕನನ್ನು ಪ್ರೀತಿಸಿದಳು ಗೊತ್ತಾ? ಆ ಸೇವಕನೇ ಲುಸ್ತ್ರಕ್ಕೆ ಬಂದು ಸುವಾರ್ತೆ ಸಾರದೇ ಇದ್ದರೆ ನಮಗೆ ಹೇಗೆ ಗೊತ್ತಾಗ್ತಾ ಇತ್ತು ಜೀವಸ್ವರೂಪನಾದ ದೇವರಿದ್ದಾರೆಂದು? ಅದೇ ರೀತಿ ನನ್ನ ಮಗನು ಕೂಡ ಬೇರೆ ಪ್ರಾಂತ್ಯಕ್ಕೆ ಹೋಗಿ ಸುವಾರ್ತೆಯನ್ನು ಸಾರದೇ ಇದ್ದರೆ ನಮ್ಮಂತಹ ಇತರರು ಹೇಗೆ ರಕ್ಷಿಸಲ್ಪಡುತ್ತಾರೆ? ನಾವು ರಕ್ಷಿಸಲ್ಪಟ್ಟಿರುವುದಾದರೆ ಪೌಲನು ಪ್ರಮಾದಕರವಾಗಿರುವ ಪ್ರಾಂತ್ಯವಾಗಿರುವ ನಮ್ಮ ಪ್ರಾಂತ್ಯಕ್ಕೆ ಬಂದು ಸುವಾರ್ತೆ ಪ್ರಕಟಿಸಿರುವುದರಿಂದಲೇ ನಾವು ರಕ್ಷಿಸಲ್ಪಟ್ಟೆವು. ಹಾಗೆ ರಕ್ಷಿಸಲ್ಪಟ್ಟ ನಂತರ ದೇವರ ಸೇವೆಗಿಂತಲೂ, ದೇವರ ಸಭೆಗಿಂತಲೂ, ದೇವರ ಸುವಾರ್ತೆಗಿಂತಲೂ ನಮ್ಮ ಪ್ರಾಣವೇ ದೊಡ್ಡದು ಎಂಬುದಾಗಿ ಯಾವ ರೀತಿಯಾಗಿ ಪ್ರಾಣ ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿ ಸುವಾರ್ತೆಯನ್ನು ಹೇಗೆ ಸಮಾಧಿ ಮಾಡಲಾಗುತ್ತೆ ಎಂದು ಹೀಗೆ ಆ ತಾಯಿ ಧೈರ್ಯ ಮಾಡ್ತಾಳೆ ಪ್ರಿಯರೇ. ಧೈರ್ಯ ಮಾಡಿ ತನ್ನ ಮಗನಾದ ತಿಮೋತಿಯನನ್ನು ಪೌಲನೊಂದಿಗೆ ಸೇವೆ ಮಾಡಲು ಕಳಿಸಿಕೊಡುತ್ತಾಳೆ. ಒಂದಾನೊಂದು ಪ್ರಾಂತ್ಯದಲ್ಲಿರುವ ಒಂದು ಸಭೆಯಲ್ಲಿ ಪಾಸ್ಟರ್ ಅವರು ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ಯಾವುದು ಆ ಅನೌನ್ಸ್ಮೆಂಟ್ ಅಂದರೆ, ಒಂದು ನಿರ್ದಿಷ್ಟ ದೇಶಕ್ಕೆ ಹೋಗಿ ಅಲ್ಲಿ ಸುವಾರ್ತೆ ಸೇವೆಯನ್ನು ಮಾಡಬೇಕು. ಹಾಗೆಯೇ ಮೆಡಿಕಲ್ ಫೀಲ್ಡ್ ಅಲ್ಲಿರುವಂತಹವರು ಮೆಡಿಕಲ್ ಮಿಷನರಿಯಾಗಿ ಹೋಗಿ ಆ ಪ್ರಾಂತ್ಯದಲ್ಲಿ ಅನಾರೋಗ್ಯದಿಂದ ಬಳಲುವಂತಹ ಜನರಿಗೆ ಕ್ರಿಸ್ತನ ಪ್ರೀತಿಯನ್ನು ಚಿಕಿತ್ಸೆ ಮಾಡುವುದರ ಮೂಲಕ ತೋರಿಸಬೇಕು. ಹಾಗಾಗಿ ಯಾರಾದರೂ ಇದ್ದೀರಾ? ಹೋಗುವುದಕ್ಕಾಗಿ ಆ ಪ್ರಾಂತ್ಯಕ್ಕೆ ಹೋಗಿ ಕ್ರಿಸ್ತನ ಸುವಾರ್ತೆಯನ್ನು ಪ್ರಕಟಿಸಿರಿ, ಚಿಕಿತ್ಸೆ ಮಾಡಿರಿ ಎಂಬುದಾಗಿ ಕರೆ ಕೊಟ್ಟರೆ ಕೆಲವರು ಮುಂದೆ ಬಂದರು ಪ್ರಿಯರೇ. ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಹೋಗಲು ಇಷ್ಟಪಡುವವರು ಸುವಾರ್ತೆ ಪ್ರಕಟಿಸುವುದಕ್ಕಾಗಿ ಸಿದ್ಧಗೊಂಡ್ರು. ಹಾಗೆಯೇ ಚಿಕಿತ್ಸೆ ಕೊಡಲು ಇಚ್ಛಯಿಸುವಂತಹವರು ಚಿಕಿತ್ಸೆ ಮಾಡುವುದಕ್ಕಾಗಿ ಸಿದ್ಧಗೊಂಡರು. ಡಾಕ್ಟರ್ ವಿದ್ಯಾಭ್ಯಾಸ ಮಾಡಿರುವಂತಹ ಒಂದು ಹುಡುಗಿ ತನ್ನ ಮನೆಗೆ ಹೋಗಿ ಈ ವಿಷಯವನ್ನು ಹೇಳುತ್ತಾಳೆ. ಅಪ್ಪಾ, ನನ್ನೊಂದಿಗೆ ವಿದ್ಯಾಭ್ಯಾಸ ಮಾಡಿ ಡಾಕ್ಟರ್ಸ್ ಆಗಿರುವಂತಹ ಕೆಲವೊಂದು ಜನ ಸ್ನೇಹಿತರು ಒಂದು ದೇಶಕ್ಕೆ ಮಿಷನರಿಗಳಾಗಿ ಹೋಗಿ ಅಲ್ಲಿ ಬಡವರಿಗೆ ಚಿಕಿತ್ಸೆ ಮಾಡಲು ಇಚ್ಛಯಿಸುತ್ತಿದ್ದಾರೆ. ನಾನೂ ಅವರೊಂದಿಗೆ ಹೋಗ್ತೇನೆ ಅಪ್ಪ ಎಂಬುದಾಗಿ ಆ ಮಗಳು ಕೇಳ್ತಾಳೆ. ಕೆಲವು ದಿನಗಳಾದ ಮೇಲೆ ಈ ತಂದೆ, ಅವನ ಕಣ್ಣು ಸ್ವಲ್ಪ ಮೊಬ್ಬಾಗಿ ಕಾಣಿಸುತ್ತಾ ಇರುವುದರಿಂದ ಅವನ ಸ್ನೇಹಿತನೇ ಒಬ್ಬ ಕಣ್ಣಿನ ಡಾಕ್ಟರ್ ಇದ್ದ, ಅವನ ಬಳಿಗೆ ಹೋಗಿ ತೋರಿಸಿಕೊಂಡ. ಆ ಸಮಯದಲ್ಲಿ ಆ ಡಾಕ್ಟರ್ ಅವರು ಪರಿಶೀಲಿಸಿ ನೋಡಿದ ನಂತರ ಸ್ನೇಹಿತನೇ ಆಗಿರುವುದರಿಂದ ಒಂದು ಮಾತು ಹೇಳ್ದ. ನೋಡ್ಕಣೋ, ಯಾಕೆ ಹೀಗೆ ಸಂಭವಿಸಿತೆಂದು, ಯಾಕೆ ಹೀಗಾಯ್ತೆಂದು ಗೊತ್ತಿಲ್ಲ, ಆದರೆ ನಿನಗೊಂದು ಬ್ಯಾಡ್ ನ್ಯೂಸ್ ಇದೆ ಕಣೋ ಅಂದ. ಯಾವುದೋ ಆ ಬ್ಯಾಡ್ ನ್ಯೂಸ್? ಏನಿಲ್ಲ ಕಣೋ, ನೀನು ಯಾರನ್ನು ನೋಡಲು ಇಚ್ಛಯಿಸುತ್ತಿದೀಯೋ ಅವರನ್ನೆಲ್ಲ ನೋಡಿಬಿಡು. ಬೇರೆ ಯಾರನ್ನು ನೋಡ್ಲಿ, ನನ್ನ ಮಗಳೇ ನನಗೆ ಪ್ರಾಣವಲ್ಲವೋ, ನನ್ನ ಮಗಳು ಬಿಟ್ರೆ ನನಗೆ ಯಾರಿದ್ದಾರೆ ಅಂದಾಗ, ಹಾಗಾದ್ರೆ ಹೋಗಿ ನಿನ್ನ ಮಗಳನ್ನು ಎಷ್ಟು ನೋಡಲು ಸಾಧ್ಯವೋ ಅಷ್ಟು ನೋಡು ಅಂದ. ಯಾಕೆ, ಎದಕ್ಕಾಗಿ? ಏನಿಲ್ಲ, ಕೆಲವೇ ದಿನಗಳಲ್ಲಿ ನೀನು ಸಂಪೂರ್ಣವಾಗಿ ದೃಷ್ಟಿ ಕಳೆದುಕೊಳ್ಳಲಿಕ್ಕಿದ್ದಿ. ನೀನು ಕಣ್ಣು ಕಳೆದುಕೊಳ್ಳುವಂಥವನಾಗಿದ್ದಿ. ವಾಸಿ ಮಾಡ್ಲಿಕ್ಕಾಗದೇ ಇರುವಂತಹ ವ್ಯಾಧಿ ನಿನ್ನ ಕಣ್ಣಿಗೆ ಸೋಂಕಿದೆ, ನಿನ್ನ ದೃಷ್ಟಿ ಹೋಗ್ಲಿಕ್ಕಿದೆ ಅಂದ. ಈ ಮಾತು ಆ ಸ್ನೇಹಿತ ಹೇಳುವಾಗ ಮೌನವಾಗಿ ಕೂತಿರುವಂತಹ ಆ ವ್ಯಕ್ತಿಯ ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಾ ಇದ್ವು. ಇದೇನು ಕಣೋ ಅಳ್ತಾ ಇದ್ದಿ? ಯಾಕೆ ಅಳ್ತಾ ಇದ್ದಿ ಅಂದಾಗ, ನನ್ನ ಕಣ್ಣು ವ್ಯಾಧಿಯಿಂದ ಹೋಗ್ತಾ ಇಲ್ಲ ಕಣೋ. ಇಲ್ಲ ಕಣೋ, ವ್ಯಾಧಿಯಿಂದಲೇ ಹೋಗ್ತೀವಿ ಅಂದ. ಇಲ್ಲ, ನನ್ನ ಸ್ವಂತ ಕೈಯಾರೆ ನನ್ನ ಕಣ್ಣುಗಳನ್ನು ನಾನೇ ಕಳೆದುಕೊಳ್ತಿದ್ದೇನೆ ಅಂದ. ನೀನ್ ಹೇಗೆ ಕೈಯಾರೆ ಕಣ್ಣು ಕಳೆದುಕೊಳ್ಳುವುದೇನು ಕಣೋ ಅಂದ. ಹೌದು, ಹೇಳ್ತೇನೆ ಕೇಳು ಅಂದ. ಇದು ದೇವರು ನನಗೆ ವಿಧಿಸಿರುವ ಶಿಕ್ಷೆ ಅಂದ. ದೇವರು ನಿನಗ್ಯಾಕೆ ಶಿಕ್ಷೆ ವಿಧಿಸುತ್ತಾರೆ ಕಣೋ ಅಂದ. ಆಗ ಹೇಳ್ತಾನೆ, ನನ್ನ ಮಗಳು ಸಭೆಗೆ ಹೋದಾಗ ಅಲ್ಲಿ ಪಾಸ್ಟರ್ ಅವರು ಕೊಟ್ಟ ಕರೆಯನ್ನು ಪಡ್ಕೊಂಡು ಸುವಾರ್ತೆ ಸೇವೆ ಮಾಡಲು ಹೊರಟಿರುವ ಮಿಷನರಿಗಳೊಂದಿಗೆ ತಾನು ವೈದ್ಯಳಾಗಿರುವುದರಿಂದ ವೈದ್ಯಕೀಯದ ಮೂಲಕ ಕ್ರಿಸ್ತನ ಪ್ರೀತಿ ಕ್ರಿಯೆಯಲ್ಲಿ ತೋರಿಸ್ತೇನೆ ಡ್ಯಾಡಿ, ಸೇವೆಯಲ್ಲಿ ನಾನು ಪಾಲ್ಗೊಳ್ತೇನೆ ಡ್ಯಾಡಿ ಎಂದು ಹೇಳಿದ್ದಾರೆ. ಆಗ ನನ್ನ ಮಗಳಿಗೆ ನೋಡಿ ಒಂದು ಮಾತು ಹೇಳಿದೆ ಕಣು. ಏನೆಂದರೆ, ಮಗಳೇ, ನೋಡ್ತಾ ನೋಡ್ತಾ ನಿನ್ನನ್ನು ಹೇಗಮ್ಮ ನನ್ನ ಕಣ್ಮುಂದೆ ನಿನ್ನನ್ನು ಆ ಕಷ್ಟಕರವಾಗಿರುವಂತಹ ಆ ಮಿಷನರಿ ಸೇವೆ ಮಾಡುವುದಕ್ಕಾಗಿ ನಾನು ಹೇಗೆ ಕಳಿಸ್ಲಿಕ್ಕಾಗುತ್ತೆ? ನೀನು ಒಳ್ಳೆ ಹಾಸ್ಪಿಟಲಲ್ಲಿ ಕೆಲಸಕ್ಕಾಗಿ ಜಾಯ್ನ್ ಆಗ್ತೀನಂದ್ರೆ ಕಳಿಸ್ತೇನೆ. ಒಂದು ದೊಡ್ಡ ಹಾಸ್ಪಿಟಲ್ನಲ್ಲಿ ಜಾಬ್ ಮಾಡುವುದಕ್ಕಾಗಿ ಇತರ ದೇಶಕ್ಕೆ, ಇತರ ಪ್ರಾಂತ್ಯಕ್ಕೆ ಹೋಗ್ತೇನೆ ಅನ್ನುವುದಾದ್ರೆ ಕಳಿಸುತ್ತೇನೆ. ಆದ್ರೆ ನೋಡ್ತಾ ನೋಡ್ತಾ ಮಗಳೇ, ನನ್ನ ಪ್ರಾಣ ಆಗಿರುವಂತಹ ನಿನ್ನನ್ನು ಪ್ರಮಾದಕರವಾದ ಪರಿಚರ್ಯ ಮಾಡುವುದಕ್ಕಾಗಿ ನಿನ್ನನ್ನು ಕಳಿಸಲ್ಲ ಮಗಳೇ ಎಂದು ನನ್ನ ಮಗಳಿಗೆ ಹೇಳಿದ್ದೇನೆ ಕಣೋ. ನೋಡ್ತಾ ನೋಡ್ತಾ ಕಳಿಸಲಾರೆ ಎಂದು ಹೇಳಿದೆನಲ್ಲವೇ, ಅದಕ್ಕಾಗಿಯೇ ನನಗೆ ದೇವರು ಆ ಕಣ್ಣೇ
ಇರಲಾರದಂತೆ ಮಾಡ್ತಿದ್ದಾರೆ. ವಾಸ್ತವದಲ್ಲಿ ನನ್ನ ಕಣ್ಣು ಹೋಗ್ಲಿಲ್ಲ ಕಣೋ, ನಾನೇ ಕಳ್ಕೊಳ್ತಿದ್ದೇನೆ ಅಂದ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಮಕ್ಕಳನ್ನು ದೇವರು ಸೇವೆಗೋಸ್ಕರ ಆರಿಸಿಕೊಳ್ಳುವುದಾದರೆ ಸೇವೆಗೆ ನಮ್ಮ ಮಕ್ಕಳನ್ನು ಅರ್ಪಿಸಿಕೊಡೋದು ಎಲ್ಲದಕ್ಕಿಂತಲೂ ಮಹಾ ದೊಡ್ಡ ಆದ್ಯತೆಯಾಗಿದೆ. ನನಗೆ 21 ವರ್ಷ ವಯಸ್ಸಾದಾಗ ನನ್ನ ಕಾಲೇಜ್ ಸ್ಟಡೀಸ್ ಎಲ್ಲ ಮುಗಿದು ಹೋದ ನಂತರ ನನಗೆ ಕೆನಡಾ ದೇಶಕ್ಕೆ ಹೋಗುವ ಅವಕಾಶ ಬಂದಿತು. ಕೆನಡಾ ದೇಶಕ್ಕೆ ಹೋಗುವುದಕ್ಕೋಸ್ಕರ ಎಲ್ಲಾ ಸಿದ್ಧತೆ ಜರುಗುವ ಸಮಯದಲ್ಲಿ ದೇವರು ನನ್ನೊಂದಿಗೆ ಮಾತಾಡಿದ್ರು. ಕೋಟ್ಯಾಂತರ ಜನರು ಈ ದೇಶದಲ್ಲಿ ನಶಿಸಿ ಹೋಗುತ್ತಿರುವಾಗ ಕೋಟಿಗಟ್ಲೆ ಹಣ ಸಂಪಾದಿಸಲು ನೀನು ವಿದೇಶಕ್ಕೆ ಹೋಗುವಿಯಾ? ದೇವರೇ, ನನ್ನ ಮನೆಯವರು ಕಷ್ಟಪಟ್ಟು ನನ್ನನ್ನು ಓದಿಸಿದ್ದಾರೆ. ಈಗ ಅಷ್ಟೊಂದು ದೊಡ್ಡ ದೇಶಕ್ಕೆ ಹೋಗುವ ಅವಕಾಶ ಬಂದಾಗ ಹೋಗಿ ಅವರಿಗಿರುವ ಕಷ್ಟದಲ್ಲಿ ನಾನು ಕೂಡ ಸಹಾಯ ಮಾಡುವ ಜವಾಬ್ದಾರಿಕೆ ನನಗಿದೆಯಲ್ಲವೇ? ಜನ್ಮ ಕೊಡುವುದು ದೊಡ್ಡದೋ, ಪ್ರಾಣ ಕೊಡುವುದು ದೊಡ್ಡದೋ? ದೇವರೇ, ಜನ್ಮ ಕೊಡುವುದಕ್ಕಿಂತಲೂ ಪ್ರಾಣ ಕೊಡುವುದೇ ದೊಡ್ಡದು ಅಂದೆ. ಹಾಗಾದರೆ ನಿನಗೋಸ್ಕರ ನನ್ನ ಪ್ರಾಣವನ್ನೇ ಕೊಟ್ಟಿದ್ದೇನೆ, ಯಾರ ಮಾತನ್ನು ಕೇಳ್ತಿ? ಅಂದಾಗ ನಿನ್ನ ಮಾತೆ ಕೇಳ್ತೇನೆ ದೇವರೇ. ಅಂದಾಗ ಹಾಗಾದರೆ ನೀನು ನಿನಗೋಸ್ಕರ, ನೀನು ಸ್ಥಿರಗೊಳ್ಳುವುದಕ್ಕೋಸ್ಕರ ಉದ್ಯೋಗ ಪಡೆದುಕೊಂಡು ಸಂಪಾದಿಸಿ ಇಲ್ಲವೇ ಲಕ್ಷಾಂತರ ಕೋಟ್ಯಾಂತರ ದುಡ್ಡು ಸಂಪಾದಿಸಲು ಎಂದಿಗೂ ಯೋಚಿಸಬೇಡ. ನೀನು ನನಗೋಸ್ಕರವೇ ಜೀವಿಸಬೇಕು. ನಶಿಸಿ ಹೋಗುವಂಥವರಿಗೋಸ್ಕರ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿಯೇ ನಿನ್ನನ್ನು ಆರಿಸಿಕೊಂಡಿದ್ದೇನೆ ಎಂಬ ಈ ಮಾತು ದೇವರು ನನಗೆ ಹೇಳಿದಾಗ ನನ್ನ ವಯಸ್ಸು 21 ವರ್ಷ ಆಗಿತ್ತು. ಆ ವಯಸ್ಸಲ್ಲಿ ದೇವರ ಸ್ವರ ಕೇಳಿಸಿಕೊಂಡೆ. ಆ ನಂತರ ಆ ದೇವರ ಮಾತು ಹೋಗಿ ತಂದೆ ತಾಯಿಗಳಿಗೆ ಹೇಳುವಂಥದ್ದು ಅಷ್ಟು ಸುಲಭವಾಗಿರಲಿಲ್ಲ. ಅದರಲ್ಲೂ ನನ್ನ ಕುಟುಂಬದಲ್ಲಿ ಇರುವಂತಹ ಅನೇಕ ಜನರು ಅನ್ಯ ಸಂಪ್ರದಾಯದಿಂದ ತುಂಬಿದವರಾಗಿದ್ದರು. ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ ಎಂದು ಹೇಳುವುದಾದರೆ ಅವರಿಗೆ ಅರ್ಥ ಆಗಲ್ಲ. ಆದರೆ ದಯವಿಟ್ಟು ಕೇಳ್ರಿ, ಆ ದಿನ ನಾನು ಹೋಗಿ ದೇವರು ನನ್ನೊಂದಿಗೆ ಮಾತಾಡಿದ್ದಾರೆ, ನಾನೀಗ ಸುವಾರ್ತೆ ಸೇವೆಯನ್ನೇ ಮಾಡ್ತೇನೆ, ಇತರ ದೇಶಕ್ಕೆ ನಾನು ಹೋಗಲ್ಲ ಎಂದು ಹೇಳಿದಾಗ ನನ್ನ ಮನೆಯಲ್ಲಿರುವವರೆಲ್ಲರೂ ಬಾಧೆಪಟ್ರು, ದುಃಖಪಟ್ರು. ಆದರೆ ಕೇವಲ 2 ಮಾತ್ರ ನನ್ನ ನಿರ್ಣಯವನ್ನು ವಿರೋಧಿಸಲಾರದೆ ಮೌನವಾಗಿದ್ದುಕೊಂಡು ಅದನ್ನು ಅಂಗೀಕರಿಸಿದ್ರು. ಮಗನೇ, ನಿನ್ನಿಷ್ಟ, ನೀನೇನ್ ಮಾಡಲು ಇಚ್ಛಯಿಸುತ್ತಾ ಇದೆಯೋ ಅದನ್ನು ಮಾಡು. ಕನಿಷ್ಠ ನನ್ನನ್ನು ಪ್ರಶ್ನಿಸಲಾರದೆ ಆ ದಿನ ನನ್ನನ್ನು ದೇವರ ಸೇವೆಗೆ ಅರ್ಪಿಸಿಕೊಟ್ಟದ್ದು ಯಾರು ಗೊತ್ತಾ? ಅಮ್ಮ, ಅಪ್ಪ. ಒಂದು ವೇಳೆ ಆ ದಿನ ನನ್ನ ತಂದೆ ತಾಯಿ ಅಡ್ಡ ತಡೆದು ನಾವು ನಿನ್ನನ್ನು ಓದಿಸಿರೋದು ನಮಗೇನೋ ನೀನು ಆಧಾರವಾಗಿದ್ದು ನಮ್ಮನ್ನು ಆಧರಿಸುತ್ತಿ ಅಂದುಕೊಂಡೆವು, ನಮ್ಮನ್ನು ಆದುಕೊಳ್ತಿ ಅಂದುಕೊಂಡೆವು, ಅದಕ್ಕಾಗಿ ಓದಿಸಿದ್ರೆ ಈ ದಿನ ಸೇವೆ ಅನ್ನುತ್ತೀಯಲ್ಲವೇ? ಹಾಗೆ ನಡೆಯುವುದೇ ಇಲ್ಲ ಎಂಬುದಾಗಿ ನನ್ನ ಹೆಜ್ಜೆಗೇನಾದರೂ ಬೇಡಿ ಹಾಕಿದ್ದೇ ಆದರೆ ನಾನು ಮುಂದೆ ಧೈರ್ಯ ಮಾಡಲು ಆಗ್ತಿರ್ಲಿಲ್ಲವೇನೋ? ಪ್ರಿಯ ಸಹೋದರ ಸಹೋದರಿಯರೇ, ಆ ದಿನ ನನ್ನ ತಂದೆ ತಾಯಿ ನನ್ನನ್ನು ದೇವರ ಸೇವೆಗೆ ಅರ್ಪಿಸಿರುವುದರಿಂದಲೇ, ಅವರು ಒಪ್ಪಿಕೊಂಡಿರುವುದರಿಂದಲೇ ಸತೀಶ್ ಕುಮಾರಾದ ನಾನು ಈ ದಿನ ಹೀಗೆ ವಾಕ್ಯ ಸಾರಲು ಸಾಧ್ಯವಾಗ್ತಿದೆ. ಸತೀಶ್ ಕುಮಾರಾದ ನಾನು ಹೀಗೆ ನಿಂತ್ಕೊಂಡು ವಾಕ್ಯ ಸಾರುವಾಗ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಇರ್ತೀರಿ. ಹಾಗಾದರೆ ನಿಮ್ಮ ಮಗನ ಸಂಗತಿಯನ್ನು, ನಿಮ್ಮ ಮಗಳ ಸಂಗತಿಯನ್ನು ಕೇಳ್ತಿದ್ದೇನೆ. ಕ್ರೈಸ್ತಿಯ ಸಮಾಜವೇ, ನಾವು ಸುವಾರ್ತೆಯನ್ನು ಪ್ರೀತಿಸುವುದಾದರೆ ಸೇವೆಯನ್ನು ಪ್ರೀತಿಸ್ತೇವೆ, ಸೇವೆಯನ್ನು ಪ್ರೀತಿಸುವುದಾದರೆ ಸಭೆಯನ್ನು ಪ್ರೀತಿಸ್ತೇವೆ, ನಂತರ ಸೇವಕನನ್ನು ಪ್ರೀತಿಸುತ್ತೇವೆ. ಸೇವಕನನ್ನು ಪ್ರೀತಿಸಿದಾಗಲೇ ಸುವಾರ್ತೆ ಪ್ರಕಟಿಸಲ್ಪಡುತ್ತೆ. ಆ ಸುವಾರ್ತೆ ಪ್ರಕಟಿಸಲ್ಪಟ್ಟ ನಂತರವೇ ಸಭೆ ಸ್ಥಾಪಿಸಲ್ಪಡುತ್ತೆ. ಸಭೆಯನ್ನು ಸ್ಥಾಪಿಸಲ್ಪಟ್ಟ ನಂತರವೇ ಲೋಕಕ್ಕೆ ನಾವು ರಕ್ಷಕನನ್ನು ಪರಿಚಯಿಸಲು ಸಾಧ್ಯವಾಗುತ್ತೆ. ಆ ದಿನ ಪೌಲನನ್ನು ಅವರು ಪ್ರೀತಿಸ್ತಾರೆ. ಅದಕ್ಕಾಗಿಯೇ ತಮ್ಮ ಮಗನನ್ನು ಪೌಲನೊಂದಿಗೆ ಕಳಿಸಿಕೊಡುವುದಕ್ಕಾಗಿ ಇಷ್ಟಪಟ್ರು. ನಾನು ಕೂಡ ಸೇವೆಯನ್ನು ಪ್ರೀತಿಸ್ತೇನೆ, ಹಾಗೆಯೇ ನನ್ನ ಮಗನನ್ನಾಗಲಿ ಮಗಳನ್ನಾಗಲಿ ಸೇವೆಗೆ ಅರ್ಪಿಸಿ ಸಮರ್ಪಿಸಿಕೊಡುತ್ತೇನೆ ಎನ್ನುವಂಥವ್ರು ಇರುವುದಾದರೆ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಹುಶ್ರೇಷ್ಠವಾದ ಸಂದೇಶದಿಂದ ನಮ್ಮನ್ನು ದರ್ಶಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು, ಸ್ತುತಿಗಳನ್ನು, ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ ದೇವರೇ. ಈ ಸಮಯದಲ್ಲಿ ದೇವರೇ, ಕೇಳಿರುವಂತಹ ವಾಕ್ಯದ ಮೂಲಕ ಸಭೆಯನ್ನು ಹೇಗೆ ಪ್ರೀತಿಸಬೇಕೆಂದು, ಸೇವಕನನ್ನು ಹೇಗೆ ಪ್ರೀತಿಸಬೇಕೆಂದು, ಸೇವೆಯನ್ನು ಹೇಗೆ ಪ್ರೀತಿಸಬೇಕೆಂದು, ಸುವಾರ್ತೆಯನ್ನು ಹೇಗೆ ಸಾರಬೇಕೆಂದು ನಾವು ಕಲಿತುಕೊಂಡಿದ್ದೇವೆ. ತಿಮೋತಿ ಒಬ್ಬ ಚಿಕ್ಕ ಯವನಸ್ಥನಾಗಿದ್ದ, ಆದರೆ ಎಷ್ಟೋ ಅದ್ಭುತನಾಗಿದ್ದನು, ಎಷ್ಟೋ ರೋಷವುಳ್ಳವನಾಗಿದ್ದನು. ನಿನ್ನ ರಾಜ್ಯ ವಿಸ್ತಾರಕ್ಕೋಸ್ಕರ, ಅಂದರೆ ನಿನ್ನ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕೋಸ್ಕರ ಪೌಲನೊಂದಿಗೆ ಶ್ರಮೆ ಅನುಭವಿಸಿದ, ಸೆರೆಮನೆಯಲ್ಲಿ ಖೈದಿಯಾಗಿ ದೇವರೇ ಶಿಕ್ಷೆಯನ್ನು ಅನುಭವಿಸಿದ ಯೇಸುವೇ, ಈ ದಿನಗಳಲ್ಲಿ ನಾವು ಅಂತಹ ಶಿಕ್ಷೆಯನ್ನು ಹಾದು ಹೋಗುವ ಅಗತ್ಯವಿಲ್ಲ. ಅಂತಹ ವ್ಯತಿರೇಕತೆಯಾಗಲಿ ಇಲ್ಲವೇ ಅಂತಹ ಘೋರಕರವಾದ ದಿನಗಳಲ್ಲಿ ನಾವಿಲ್ಲ. ಆದಾಗ್ಯೂ ಅದೇನೋ ಭಯ, ನಿಮಗೋಸ್ಕರ ಜೀವಿಸುವುದಕ್ಕಾಗಿ, ನಿಮಗಾಗಿ ಸಾಕ್ಷಿ ಕೊಡುವುದಕ್ಕಾಗಿ.
ನಿಮ್ಮ ಪ್ರೀತಿಯನ್ನು ಹಂಚುವುದಕ್ಕಾಗಿ, ಸುವಾರ್ತೆ ಸಾರುವುದಕ್ಕಾಗಿ ನಮ್ಮಲ್ಲಿರುವ ನಿರ್ಲಕ್ಷ್ಯತನವನ್ನು, ಸೋಮಾರಿತನವನ್ನು ತೆಗೆದುಹಾಕಿರಿ ದೇವರೇ. ಎಲ್ಲಾ ಕ್ರೈಸ್ತಿಯ ಸಭೆಗಳನ್ನು ಉಜ್ಜೀವಗೊಳಿಸಿರಿ. ಪ್ರತಿಯೊಬ್ಬರು ಕ್ರಿಸ್ತನ ಸಭೆಯನ್ನು ಪ್ರೀತಿಸಬೇಕು, ಸೇವಕನನ್ನು ಪ್ರೀತಿಸಬೇಕು, ಸುವಾರ್ತೆ ಸಾರಬೇಕು, ಸೇವಕರಿಗೋಸ್ಕರ ಪ್ರಾರ್ಥಿಸಬೇಕು. ಅಂತಹ ಸಭೆಗಳನ್ನಾಗಿ ಎಲ್ಲಾ ಸಭೆಗಳನ್ನು ಮಾರ್ಪಡಿಸಿರಿ ದೇವರೇ. ಯಾರ್ಯಾರು ಈ ಸಮಯದಲ್ಲಿ ನಾವು ಕೂಡ ನಮ್ಮ ಮಗನನ್ನಾಗಲಿ ಮಗಳನ್ನಾಗಲಿ ಸೇವೆಗೆ ಅರ್ಪಿಸಿಕೊಡುತ್ತೇವೆ ಎಂಬ ತೀರ್ಮಾನ ತೆಗೆದುಕೊಳ್ತಿದ್ದಾರೋ ಅವರ ಮಕ್ಕಳನ್ನು ಈ ದಿನವೇ ನೀವು ಮುದ್ರಿಸಿರಿ ದೇವರೇ. ನಿಮ್ಮ ರಾಜ್ಯ ವ್ಯಾಪ್ತಿಗೋಸ್ಕರ, ಸುವಾರ್ತೆ ಪ್ರಚುರಪಡಿಸುವುದಕ್ಕೋಸ್ಕರ ಅವರನ್ನು ಶಿಲುಬೆಯ ಸೈನಿಕರನ್ನಾಗಿ ತಯಾರು ಮಾಡಿರೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್.